ಹಿಸ್ಟ್ರಿಯಲ್ಲಿ ನಾವು ಇಲ್ಲಿ ತನಕ ಯಾವುದೆಲ್ಲ ಸ್ಟೋರಿ ತಗೊಂಡಿದ್ದೀವಿ, ನಾವು ಎಲ್ಲೂ ಕೂಡ ನೀನು ಯಾವ ಜಾತಿ, ನೀನು ಯಾರು ಎಂಥದನ್ನು ಕೇಳಿಲ್ಲ. ನೀನು ಜಾತಿ ದೊಡ್ಡದಾಗಿರಲಿ ಸಣ್ಣದಾಗಿರಲಿ ನಮಗದು ಗೊತ್ತಿಲ್ಲ. ಆದರೆ ನಿನಗೆ ಸರ್ಕಾರದಿಂದ ಕಷ್ಟ ಆಗ್ತಾ ಇದೆಯಾ, ಸರ್ಕಾರದ ಸವಲತ್ತುಗಳು ನಿನಗೆ ಸಿಗ್ತಾ ಇಲ್ವಾ, ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ವಾ, ನಿಮಗೆ ತೊಂದರೆ ಆಗ್ತಾ ಇದೆಯಾ, ನಿಮಗೆ ಬಹಿಷ್ಕಾರವಾಗ್ತಾ ಇದೆಯಾ, ನಿಮಗೆ ಯಾರಾದರೂ ಕಿರುಕುಳ ಕೊಡ್ತಾ ಇದ್ದಾರಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನು ಬರಬೇಕಾಗಿತ್ತು ಸರ್ಕಾರದಿಂದ, ಶಾಸಕರು ಮಾಡಿಕೊಡ್ತಾ ಇಲ್ವಾ, ಮಿನಿಸ್ಟ್ರು ಮಾಡಿಕೊಡ್ತಾ ಇಲ್ವಾ, ಈ ಎಲ್ಲ ವಿಚಾರಗಳನ್ನು ತಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ. ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ, ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ಕಣ್ಣೀರು ಹಾಕ್ತಾಯಿದ್ರು, ಕಣ್ಣೀರು ಒರೆಸದೆ ಯಾರು ಒರೆಸಬೇಕು ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರ ಆದರೆ ಒಂದು ದುಡ್ಡಿದ್ದಿದ್ರೆ ಆಗಿಬಿಡ್ತಾ ಇತ್ತು, 50,000 1 ಲಕ್ಷ 2 ಲಕ್ಷದಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗ್ತಾಯಿತ್ತು ಅಂತ ಹೇಳುವಾಗ ಅಲ್ಲೊಂದು ಧನ ಸಹಾಯ, ಇಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಮೊನ್ನೆ ಅಷ್ಟೇ ಯಾದಗಿರಿಯಲ್ಲಿ ದಲಿತ ಸಮಾಜಕ್ಕೆ ಒಂದು ಬಹಿಷ್ಕಾರ ಹಾಕಲಾಗಿತ್ತು. ಯಾರಿವರೆಲ್ಲ? ಒಂದು ಕಾನೂನು, ಒಂದು ಸಂವಿಧಾನ ಅಂತ ಇದೆಯಲ್ಲ ಇಲ್ಲಿ, ಆದರೂ ಕೂಡ ಯಾಕಾಗತ್ತೆ ಅದು? ಆಮೇಲೆ ಇನ್ನೊಂದು ಅಲ್ಲಿ ಮಜಾ ಅಂತಲ್ಲ ನಾನು ಹೇಳ್ತಿರೋದು, ಭಾಳ ನೋವಾಗ್ತಿರುವಂಥದ್ದು, ದಲಿತ ಸಮಾಜಕ್ಕೆ ಬಹಿಷ್ಕಾರ ಹಾಕೋದು. ಇನ್ನೊಂದು ಶೂದ್ರ ಸಮಾಜ, ಇನ್ನು ನಾವು ಏನು ಸೆಟಪ್ ಮಾಡಿಟ್ಟಿದ್ದೀವಲ್ಲ, ಶೂದ್ರ ಸಮಾಜನೂ ಇಲ್ಲ, ದಲಿತ ಸಮಾಜನೂ ಇಲ್ಲ, ಮೇಲು ಕೀಳು ಇರಬಾರ್ದು, ಜಾತಿ ಇರಲಿ, ಅದನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ. ಆದರೆ ಸಮಾನತೆ ಇರಬೇಕು. ಅವನು ಯಾವನೇ ಯಾರೇ ಏನೇ ಜಾತಿಯಾಗಿರಲಿ, ದೊಡ್ಡವನು ಸಣ್ಣವನು ಅಂತಲ್ಲ, ಸಮಾನತೆ ಇರಬೇಕು. ಎಲ್ಲರಿಗೂ ಒಂದೇ ಗೌರವ ಸಿಗಬೇಕು, ಎಲ್ಲರಿಗೂ ಒಂದೇ ಆತ್ಮಗೌರವ ಸಿಗುವಂತಾಗಬೇಕು. ಸೆಲ್ಫ್ ರೆಸ್ಪೆಕ್ಟ್ ಎಲ್ರಿಗೂ ಇರುತ್ತೆ. ಸೊ ಹಾಗಾಗಿ ಆ ಗೌರವವನ್ನು ಕಾಪಾಡಬೇಕು, ಅದು ಯಾವುದೇ ಜಾತಿಯವನಾಗಿರಲಿ. ಅದನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಮೊನ್ನೆ ಯಾದಗಿರಿಯಲ್ಲಿ. ರಾತ್ರಿ SP ಆಮೇಲೆ ತಹಶೀಲ್ದಾರ್ ಎಲ್ಲರೂ ಬಂದು ಶಾಂತಿ ಸಭೆಯನ್ನು ಮಾಡಿದರು. ಈಗ ಅದೇ ಯಾದಗಿರಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಸ್ಟೆಲ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಗ್ಗೆ ಒಂದು ಸ್ಟೋರಿ ನಿನ್ನೆ ಆನ್ ಏರ್ ಮಾಡಿದ್ವಿ. ಯಾವ ರೀತಿ ಅದು ಧೂಳೆಬ್ಬಿಸಿದೆ ಅನ್ನೋದನ್ನು ನೀವು ನೋಡಿದರೆ ತುಂಬ ಖುಷಿ ಪಡ್ತೀರಿ. ಯಾಕಂದರೆ ಒಂದು ಬಡ ಜನರ ಪರವಾಗಿ, ಬಡ ಮಕ್ಕಳ ಪರವಾಗಿ ಯಾವ ರೀತಿ ಕೆಲಸ ಮಾಡಿದ್ವಿ. ಯಾದಗಿರಿಯಲ್ಲಿ ಧೂಳೆಬ್ಬಿಸಿದ ಸೂಪರ್ 3 ಹಾಸ್ಟೆಲ್, ಬಾಲಕಿಯರಿಗೆ ಶಿಕ್ಷಕರಿಂದ ಕಿರುಕುಳ. ಸೂಪರ್ 3 ವರದಿ ಬೆನ್ನಲ್ಲೇ ಆಫೀಸರ್ಸ್ ದೌಡಾಯಿಸ್ತಾರೆ. ಪುಟ್ಟ ಕಂದಮ್ಮಗಳು ಹೇಳ್ತವೆ ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದೌಡಾಯಿಸತ್ತೆ. ಅತಿಥಿ ಶಿಕ್ಷಕ ಅಂಬರೀಷ್ ಎನ್ನುವಾತ, 3 ಜನ ಇರ್ತಾರೆ. ಓರ್ವ ಅತಿಥಿ ಶಿಕ್ಷಕ ಅಂಬರೀಷ್, ಇನ್ನೋರ್ವ ಸಮಾಜ ವಿಜ್ಞಾನ ಶಿಕ್ಷಕ ಶಾಂತಪ್ಪ ಮತ್ತು ವಾರ್ಡನ್ ಮೀರಾ ಅಲಿ. ಈ 3ರಿಂದ ಕಿರುಕುಳ ಅಂಥೇಳಿ ಮಕ್ಕಳು ಕಂಪ್ಲೇಂಟ್ ಮಾಡ್ತವೆ. ಅದನ್ನು ಮತ್ತೆ ಕೇಳಿಸ್ತೀನಿ ನಿಮಗೆ. ಈಗ ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಗುಂಜನೂರು ಕ್ರಾಸ್, ಗುರುಮಿಟ್ಕಲ್. ಎಲ್ಲಿಂದ ನೋಡಿ ಉಲ್ಲೇಖ, ಸುದ್ದಿವಾಹಿನಿ R ಕನ್ನಡ ಪ್ರಸಾರ ಮಾಡಿರುವ ದಿನಾಂಕ 16/9/2024 ನಿನ್ನೆ. ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಸತಿ ಶಾಲೆಯಲ್ಲಿ ಅಂಬರೀಷ್ ಆಂಗ್ಲ ಶಿಕ್ಷಕರು ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ತಾವು ವಸತಿ ಶಾಲೆಯ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತನೆ ತೋರಿರುವ ಬಗ್ಗೆ ದಿನಾಂಕ 16/9/2024 ಸುದ್ದಿವಾಹಿನಿ R ಕನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗಿರುತ್ತೆ. ಈ ಕುರಿತು TV ವಾಹಿನಿಯೊಂದಿಗೆ ಹೇಳಿದ್ದು ಕಾರಣದಿಂದ ತಕ್ಷಣದಿಂದ ತಮ್ಮನ್ನು ಅತಿಥಿ ಶಿಕ್ಷಕರಿಂದ ಬಿಡುಗಡೆಗೊಳಿಸಲಾಗಿದೆ. ಕಂಪ್ಲೀಟ್ ವಜಾ. ಆ ನಂತರ ಶಾಂತಪ್ಪ, ಮ್ಯಾಗೇರಿ ಮತ್ತು ವಾರ್ಡನ್ ಮೀರಾ ಅವರಿಗೆ ಇಲಾಖೆ ನೋಟಿಸ್ ನೀಡಿದೆ. ಇದು ಆ ಬಡ ಮಕ್ಕಳ ಪರವಾಗಿ ನಾವು ಎತ್ತಿದಂಥ ಧ್ವನಿ. ಆ ಮಕ್ಕಳಿಗೆ ಯಾರು ಧ್ವನಿ ಎತ್ತೋರಿರೋದಿಲ್ಲ. ಬಡ ಮಕ್ಕಳು ಸಾಯಲಿ ಬಿಡ್ರಿ, ಹಿಂಗೆ ಇರೋದು. ಅವರು ಸಾಯಕ್ಕಿರೋದಲ್ಲ ಸರ್, ಕೇವಲ ಶ್ರೀಮಂತರಿಗೆ ಮಾತ್ರ ಅಲ್ಲ ಸರ್ ಈ ಭೂಮಿ, ಈ ಸಮಾಜ. ಆ ಪುಟ್ಟ ಮಕ್ಕಳಿಗೆ, ಆ ಬಡ ಕುಟುಂಬದ ಮಕ್ಕಳಿಗೂ ನಾವಿದ್ದೀವಿ. ಅವರ ಬಟ್ಟೆ ಬರೆ ನೋಡಿದಾಗ ಗೊತ್ತಾಗುತ್ತಲ್ಲ ಅವರು ಎಷ್ಟು ಶ್ರೀಮಂತರಿರ್ಬೋದು ಅಂತೇಳಿ. ಬನ್ನಿ, ಏನಾಯಿತು ನಾವು ಸುದ್ದಿ ಪ್ರಸಾರ ಮಾಡಿದ ನಂತರ ಎಲ್ಲ ಕಂಪ್ಲೀಟ್ ರಿಪೋರ್ಟ್ ಖುಷಿಯಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ. ದಿನಾಂಕ 16/9/2024, ಸಮಯ ಮಧ್ಯಾಹ್ನ 12 ಗಂಟೆ. ಶಿಕ್ಷಕರಿಂದ ಮಕ್ಕಳಿಗೆ ಕಿರುಕುಳ. ಸ್ಟೂಡೆಂಟ್ಸ್ ಜೊತೆ ಭಾಳ ಮಿಸ್ಬಿಹೇವಿಯರ್, ಒಂದೊಂಥರ ಮಾತಾಡ್ತಾರೆ ಸರ್. ಸೋಷಲ್ ಸರಿ ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ, ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಯಾರು ಸೋಷಲ್ ಸರ್ ಅಂದರೆ ಒಂಥರ ಮಾತಾಡ್ತಾರೆ.
ಎಸ್, ಇತ್ತೀಚೆಗೆ ಕೆಲವು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಬೇರೆ ಬೇರೆ ಕ್ಯಾಮೆ ಮಾಡೋಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಕೋಲಾರದಲ್ಲೊಬ್ಬ ಕಾಮುಕ ಶಿಕ್ಷಕ 5,000 ನಗ್ನ ವಿಡಿಯೋ ಮಾಡಿ ತಗಲಾಕೊಂಡಿದ್ದ. ನಂತರ ಬೀದರ್ನಲ್ಲೂ ಕಾಮುಕ ಪಿಸಾಚಿಗಳು ಅಟ್ಟಹಾಸ ಮೆರೆದಿದ್ರು. ಇದಾದ ಬಳಿಕ ಯಾದಗಿರಿಯಲ್ಲೂ ಕಾಮುಕ ಶಿಕ್ಷಕರ ಹಾವಳಿ ಹೆಚ್ಚಾಗಿತ್ತು. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಲಕಿಯರೇ ವಸತಿ ಶಾಲೆಯ ಬಂಡವಾಳ ಬಿಚ್ಚಿಟ್ಟಿದ್ರು. ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ. ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಯಾರು ಸೋಷಲ್ ಸರ್ ಅಂದ್ರೆ ಒಂಥರ ಮಾತಾಡ್ತಾರೆ. ಹಾಸ್ಟೆಲ್ನಲ್ಲಿರುವ ಸೋಷಿಯಲ್ ಟೀಚರ್, ಇಂಗ್ಲಿಷ್ ಟೀಚರ್, ವಾರ್ಡನ್ ಕಿರುಕುಳ ಕೊಡ್ತಾರಂತೆ. ಪಾಠ ಮಾಡು ಅಂದ್ರೆ ಡಬಲ್ ಮೀನಿಂಗ್ ಮಾತಾಡ್ತಾನಂತೆ. ಇಷ್ಟೇ ಅಲ್ಲ, ಹೆಣ್ಣು ಅಂದ್ರೆ ಕೆಕ್ಕರಿಸಿ ನೋಡ್ತಾನಂತೆ. ಸೋಷಿಯಲ್ ಟೀಚರ್ ಶಾಂತಪ್ಪ ಮೈಕೈ ಮುಟ್ಟಿ ಮಾತನಾಡಿಸ್ತಾನಂತೆ. ಇನ್ನು ಇಂಗ್ಲಿಷ್ ಟೀಚರ್ ಅಂಬರೀಶ್, ವಾರ್ಡನ್ ಮೀರಾ ಅಲಿ ಕೆಟ್ಟದಾಗಿ ನೋಡಿ ಮಾನಸಿಕ ಹಿಂಸೆ ಕೊಡ್ತಾ ಇದ್ರು. ಈ ಬಗ್ಗೆ ಸೂಪರ್ 3 ಅಲ್ಲಿ ಫುಲ್ ರಾಂಗ್ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಇವರೆಲ್ಲರೂ ಅಲ್ಲಿಗೆ ಹೋಗಬೇಕು, ಇದು ದೊಡ್ಡ ಸುದ್ದಿ ಆಗಬೇಕು. ಯಾದಗಿರಿ ಭಾಗದವರು ಇದನ್ನ ನಿಮ್ಮ ವಾಟ್ಸಪ್ಗಳಲ್ಲಿ ಹಾಕೊಳ್ಳಿ. ಅಲ್ಲಿ ನಿಮ್ಮದೇ ಮಕ್ಕಳಲ್ವಾ ಇರೋದು? ಏನು ಬಿರಿಯಾನಿ ತಿನ್ಕೊಂಡು ಆರಾಮ್ಸೆ ಪಾಕೆಟ್ ಮನಿ ಕೊಡುವಂಥ ಮನೆಯಿಂದ ಬಂದವರಲ್ಲ, ಎಲ್ಲ ಬಡ ಬಗ್ಗರು. ಏನು 1,000 ದುಡಿತಾರೆ, 2,000 ದುಡಿತಾರೆ ತಿಂಗಳಿಗೆ, ಗೊತ್ತಿಲ್ಲ ನನಗೆ. ಅಂಥ ಫ್ಯಾಮಿಲಿಯಿಂದ ಕಳಿಸಿರ್ತಾರೆ, ಹೇಗಾದರೂ ಮಾಡಿ ನಮ್ಮ ಮಕ್ಕಳು ಏನಾದರೂ ಒಂದು ಆಗಲಪ್ಪ ಅಂತೇಳಿ. ಅಧಿಕಾರಿಗಳು ಎಲ್ಲ ಆಯೋಗ ಇದೆ, ಮತ್ತೊಂದಿದೆ, ಮಗದೊಂದು ಇದೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ, ಮಕ್ಕಳ ಹಕ್ಕು ಎಲ್ಲವೂ ಇದೆ. ಯಾವುದಾದ್ರೂ ಶ್ರೀಮಂತರ ಮಕ್ಕಳಿಗಾದಾಗ ಮಾತ್ರ ಅದು ಧ್ವನಿ, ಇಲ್ಲ ಅಂತಂದರೆ ಧ್ವನಿ ಇಲ್ಲ. ಇಂಥ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ನಮಗೆ ಈ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಬೇಕಿದ್ರೆ ಅದಕ್ಕಾಗಿ 1 ಗಂಟೆ ಅಥವಾ 2 ಗಂಟೆ ಅದಕ್ಕಾಗಿ ಮೀಸಲಿಡುತ್ತೆ ಬೇಕಿದ್ರೆ. ಅವಶ್ಯವಾಗಿ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿಗೆ ನಮ್ಮ ಮಕ್ಕಳ ಹಕ್ಕುಗಳ ಆಯೋಗದ ವತಿಯಿಂದ ನಾನು ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೆ ಮಕ್ಕಳ ಪರವಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಯೋಗ ಯಾವತ್ತು ಬದ್ಧವಾಗಿದೆ, ಸಿದ್ಧವಾಗಿದೆ. ದಯವಿಟ್ಟು ಕಳಿಸ್ಬಿಡಿ ಸರ್, ದಯವಿಟ್ಟು ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಹವಾ ಹೆಂಗಿತ್ತು ಅಂದ್ರೆ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಎದ್ನೋ ಬಿದ್ನೋ ಅಂತ ಯಾರ್ಯಾರು ಬಂದಿದ್ರು, ಶಿಕ್ಷಕರಿಗೆ ಏನ್ ಶಿಕ್ಷೆ ಆಯ್ತು, ಸೂಪರ್ ಧೂಳೆಬ್ಬಿಸಿದ್ದು ಹೇಗೆ, ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ವಸತಿ ಶಾಲೆಗೆ ದೌಡಾಯಿಸಿದ ಅಧಿಕಾರಿಗಳು. ಇನ್ನು ಸೂಪರ್ 3 ಅಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಉಪ ನಿರ್ದೇಶಕ ಸರೋಜಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಪ್ರೇಮ್ ಕುಮಾರ್ ಅವರ ಟೀಮ್ ವಸತಿ ಶಾಲೆಗೆ ಎಂಟ್ರಿ ಕೊಟ್ರು. ಬಳಿಕ ಮಕ್ಕಳಿಂದ ಮಾಹಿತಿ ಪಡೆದ್ರು. ದೃಶ್ಯ 2, ಪ್ರಾಂಶುಪಾಲರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ವಸತಿ ಶಾಲೆಯ ಪ್ರಾಂಶುಪಾಲ ಅಲಿ ಅಖ್ತರ್ಗೆ ಕ್ಲಾಸ್ ತೆಗೆದುಕೊಂಡ್ರು. ಇಷ್ಟೆಲ್ಲ ನಡೀತಾ ಇದ್ರು, ಯಾಕೆ ಇನ್ನು ಗಮನಕ್ಕೆ ತಂದಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ನೆಕ್ಸ್ಟ್ ಟೈಮ್ ಈ ತರ ಏನಾರ ಆಯ್ತಂದ್ರೆ ನಿಮ್ಮನ್ನೆಲ್ಲ ತೆಗೆದಾಕ್ತೀವಿ. ಈಗ ಯಾರು ಸೋಷಿಯಲ್ ಟೀಚರು ಮತ್ತು ಇಂಗ್ಲಿಷ್ ಟೀಚರ್ ಯಾರಿದಾರ ಅವ್ರು ನಾಳೆ ಬರಕ್ ಹೇಳಿ, ಅವ್ರನ್ನ ನಾಳೆ ಕ್ಲಾಸಿಗೆ ಬರಕ್ ಹೇಳ್ಬೇಡ್ರಿ ಅಂತ ಹೇಳಿ. ಅಟ್ಲೀಸ್ಟ್ ಡಬಲ್ ಮೀನಿಂಗ್ ಅಂದ್ರೆ ಆ ಥರ ಜೆಂಟ್ಸ್ಗೂ ಬೈತಾರೆ, ಲೇಡೀಸ್ಗೂ ಬೈತಾರೆ ಅಂತ ಬೈದು ಹೇಳಿ ಆ ಥರ ಹೇಳೋದು ಬೇರೆ. ದೃಶ್ಯ 3, ಒಬ್ಬ ಸಸ್ಪೆಂಡ್, 2 ಶಿಕ್ಷಕರಿಗೆ ನೋಟಿಸ್. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಹೆಸರು ಉಲ್ಲೇಖಿಸಿ ನೋಟಿಸ್ ನೀಡಲಾಗಿದೆ. ಅತಿಥಿ ಶಿಕ್ಷಕ ಅಂಬರೀಶ್ ಸೇವೆಯಿಂದಲೇ ವಜಾ ಆದರೆ ಆರೋಪಕ್ಕೆ ಉತ್ತರಿಸುವಂತೆ ಶಿಕ್ಷಕ ಶಾಂತಪ್ಪ, ವಾರ್ಡನ್ ಮೀರಾ ಅಲಿಗೂ ನೋಟಿಸ್ ನೀಡಲಾಗಿದೆ. ಬಳಿಕ ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಎಲ್ಲರೂ ನಿಮ್ದು ಕೆಲಸ ಅಲ್ಲ ಅದು, ನೋಡೋಂಥದ್ದು, ಕೇಳೋಂಥದ್ದು, ಮಕ್ಕಳ ಸಮಸ್ಯೆಗಳು ಏನನ್ನೋದು ಆಲಿಸೋದು ನೀವೆಲ್ಲ. ಏನೇ ಆಗ್ಲಿ, ಕಾಮುಕ ಶಿಕ್ಷಕರಿಗೆ ಸೂಪರ್ 3 ತಕ್ಕ ಪಾಠ ಅಂತೂ ಕಲಿಸಿದೆ. ಸೂಪರ್ 3 ಯಾವತ್ತಿದ್ರೂ ಅನ್ಯಾಯ ನಡೆದ ಜಾಗದಲ್ಲಿ ಇರುತ್ತೆ. ನಿಮಗೆ ನ್ಯಾಯ ಕೊಡಿಸೋವರೆಗೂ ಬಿಡೋ ಮಾತೇ ಇಲ್ಲ. ನಿಮ್ಮ ಧ್ವನಿ ಅಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿ ತೋರಿಸಿದ್ದೇವೆ. ಹೆಮ್ಮೆಯಿಂದ ಹೇಳ್ತೇವೆ, ಇದು ಜಗಮೆಚ್ಚುವ ಸೂಪರ್ 3 ಇಂಪ್ಯಾಕ್ಟ್ ಅಂತ. ಈಗ ಒಂದು
ರೇಪ್ ಇಂಥದ್ದೆಲ್ಲ ಆಗಬಾರ್ದು, ಯಾವುದೇ ಹೆಣ್ಣುಮಕ್ಕಳ ಮೇಲೆ ಆಗಬಾರ್ದು. ಆದಾಗಲೂ ಕೂಡ ಈಗ ಪಶ್ಚಿಮ ಬಂಗಾಳದಲ್ಲಿ ಆಯಿತು, ಡಾಕ್ಟ್ರ್ ಮೇಲೆ ಆಯಿತು ಅನ್ನೋ ಕಾರಣಕ್ಕಾಗಿ ಸುದ್ದಿ ಆಗುತ್ತೆ. ಯಾರ ಮೇಲೂ ಆಗಬಾರ್ದು. ಪ್ರಭಾವಿಗಳ ಮೇಲೆ ಅಥವಾ ಪ್ರಭಾವಿ ಫ್ಯಾಮಿಲಿ ಮೇಲೆ ಅಂತಾದಾಗ ಮಾತ್ರ ಯಾಕೆ ಸುದ್ದಿ ಆಗುತ್ತೆ? ಪ್ರಭಾವಿಗಳು ಎಷ್ಟಿರ್ತಾರೆ ದೇಶದಲ್ಲಿ? ಒಂದು 20% ಇರ್ತಾರೆ, ಉಳಿದ ಎಲ್ಲರೂ ಕೂಡ 80%, ಉಳಿದೆಲ್ಲ ಬಡವರೇ. ಯಾದಗಿರಿಯಲ್ಲಿ ಆ 15 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾದಾಗ ಯಾಕೆ ಅದು ರಾಷ್ಟ್ರ ಮಟ್ಟದ ಸುದ್ದಿ ಆಗಲಿಲ್ಲ? ಬಟ್ ನಾವು ಅದನ್ನು ಬಿಡಲಿಲ್ಲ, ನಾವು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ. ರಾತ್ರಿ ಎಲ್ಲರೂ ಅಲ್ಲಿ ದೌಡಾಯಿಸೋಂಗೆ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ. ಇದು ವಸತಿ ನಿಲಯ ಅಂದರೆ ಹಾಸ್ಟೆಲ್. ಕಾರಲ್ಲಿ ಕರ್ಕೊಂಬರುವಂಥ ಶಕ್ತಿ ಇದ್ದಿದ್ರೆ ಇವ್ರು ಯಾರು ಹಾಸ್ಟೆಲ್ಗೆ ಕಳಿಸ್ತಾ ಇರಲಿಲ್ಲ ಮಕ್ಕಳನ್ನು. ಯಾಕೆ ಹಾಸ್ಟೆಲ್ ಕಳಿಸ್ತಾರೆ? ಅಲ್ಲಿ ಏನೋ ಸ್ವಲ್ಪ ಎಲ್ಲ ಈಸಿಯೆಲ್ಲ ಆಗುತ್ತೆ, ಊಟ ತಿಂಡಿ ಅದು ಇದೆಲ್ಲ ಆಗತ್ತೆ, ನಮ್ಮ ಮಕ್ಕಳು ಕಲಿಕೆನೂ ಆಗತ್ತೆ, ನಮಗೆ ಇಲ್ಲಿ ಊಟ ಎಲ್ಲ ಹಾಕ್ಸಿ ಕೊಡುವಂಥ ಅಗತ್ಯ ಇಲ್ಲ, ಸ್ವಲ್ಪ ಫ್ರೀ ಎಲ್ಲ ಆಗತ್ತೆ. ಆ ಕಾರಣಕ್ಕಾಗಿ ಕಳಿಸ್ತಾರೆ. ಇಲ್ಲಾಂತಂದರೆ ತಮ್ಮ ಮಕ್ಕಳನ್ನು ಅಲ್ಲಿ ಕಳಿಸ್ತಾರ? ನೀವು ಅಲ್ಲಿ ಬಡ ಮಕ್ಕಳಿಗೆ ಕ್ವಾಟ್ಲೆ ಕೊಡ್ತೀರಿ ಅಂತಂದರೆ, ಚಿತ್ರದ ಮಠದಲ್ಲಿ ಆ ಮಕ್ಕಳಿಗೆ ಕಿರಿಕಿರಿ ಆಗತ್ತೆ ಅಂತಂದರೆ ಯಾರು ಸರ್ ಕೇಳೋರಾಗಿದ್ದರೆ? ಒಬ್ಬ ಯಾರಾದರೂ ಕೇಳಬೇಕಲ್ಲ. ಆದರೆ ನಮಗೆ ಮಕ್ಕಳ ಹಕ್ಕು ಆಯೋಗ ನಿನ್ನೆ ಏನು ಧೈರ್ಯ ತುಂಬಿತು, ಇಲ್ಲ ನಾವು ಹೋಗ್ತೀವಿ ಅಂತೇಳಿ ಹೋಗಿದ್ದಾರೆ. ಕೇವಲ 24 ಗಂಟೆ ಕೂಡ ಇಲ್ಲ ಸರ್, ಕೇವಲ 12 ಗಂಟೆ ಒಳಗಡೆ. ಆಮೇಲೆ ಈ ಥರ ನೋಡಿ, ಇದು ಕೊಟ್ಟಿರೋದು ಇದೆಯಲ್ಲ, ಯಾವುದು ಏನು ನೋಡಿ, 3 ಮೀರಾನ ಅಲಿ ನಿಲಯ ಪಾಲಕರು ಅವರಿಗೆ ನೋಟಿಸ್, ಆಮೇಲೆ ಶಾಂತಪ್ಪ ಮ್ಯಾಗೇರಿ ಸಮಾಜ ವಿಜ್ಞಾನ ಶಿಕ್ಷಕರು ಅವರಿಗೆ ನೋಟಿಸ್, ಆಮೇಲೆ ಅಂಬರೀಷ್ ಅವರನ್ನು ವಜಾ, ಇನ್ನು ಮುಂದೆ ಅವರು ಕೆಲಸ ಮಾಡೋಂಗೇ ಇಲ್ಲ, ಆ ಥರ ತೆಗೆದು ಬೀಸಾಕಿದ್ದಾರೆ. ಯಾವ ರೀತಿ ಅಧಿಕಾರಿಗಳು ಬಂದರು? ಆ ಮಕ್ಕಳು ಮತ್ತೊಮ್ಮೆ ಆ ಮಕ್ಕಳು ಹೇಳೋದನ್ನು ಕೂಡ ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಇದ್ದರೆ. ಯಾರ ಹತ್ರ ಹೇಳಬೇಕು? ಮಕ್ಕಳು ಧೈರ್ಯವಾಗಿ ಹೇಳಿದಾರಲ್ಲ, ಯಾರಾದರೂ ಒಬ್ಬ ಬೇಕಲ್ವ ಸರ್? ನಿಮ್ಮ ಧ್ವನಿಯನ್ನು ನಾವು ಕೇಳಿಸ್ಕೊತಾ ಇದ್ದೀವಪ್ಪ, ಯಾರಾದರೂ ಒಬ್ಬರು ಬೇಕಲ್ಲ. ಈಗ ಅದೇ ಮಕ್ಕಳ ತಂದೆ ತಾಯಿಗಳು ಹೋಗ್ರಿ ಅಂತಿದ್ರು. ನಮಗೊಂದು ಹೆಮ್ಮೆ ಇದೆ, ಈ ಮಾಧ್ಯಮವನ್ನು ಬಹಳ ಸಮರ್ಥವಾಗಿ ಯಾವುದಕ್ಕೆ ಬೇಕು ಅದಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಬೇರೆ ಯಾರೂ ಕೂಡ ಸೂಪರ್ 3 ಅಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಹಾಗಂತ ಮೂಢ ಹಗರಣ, ದರ್ಶನ್ ಪ್ರಕರಣ ಅಥವಾ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅದು ಹಾಕೋದಿಲ್ಲ ಅಂತಲ್ಲ, ಅದು ಹಾಕ್ತೀವಿ. ಅದರ ಮಧ್ಯೆ ಕೂಡ ಈ ಅರ್ಧ ಗಂಟೆ ಇದೆಯಲ್ಲ ಈ ಕಾರ್ಯಕ್ರಮಕ್ಕಾಗಿ. ಓಕೆ, ಮಕ್ಕಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ, ಅದನ್ನು ಕೇಳಲಾಗ. ಯಾಕಂದರೆ ಮಕ್ಕಳನ್ನು ಭಯಪಡಿಸಿರ್ತಾರೆ, ಆಮೇಲೆ ಮಾರ್ಕಿನ ಆಸೆಯಿಂದಾಗಿ ಹೇಳೋದಿಲ್ಲ ಪಾಪ ಮಕ್ಕಳು ಏನು ಹೇಳಿದರು, ನಾವು ಯಾವ ರೀತಿ ಕಾರ್ಯಪ್ರವೃತ್ತರಾದ್ವಿ, 24 ಗಂಟೆಯಲ್ಲಿ ಏನು ಬದಲಾವಣೆ ಆಯಿತು. ಮೊದಲು ಮಕ್ಕಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ, ಆಮೇಲೆ ಒಂದೊಂದೇ ದೃಶ್ಯ ತೋರಿಸಿ. ಭಾಳ ಮಿಸ್ಬಿಹೇವ್, ಒಂದೊಂಥರ ಮಾತಾಡ್ತಾರೆ ಸರ್, ಸರಿ ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ, ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಯಾರು ಸೋಷಲ್ ಸರ್ ಅಂದ್ರೆ ಒಂಥರ ಮಾತಾಡ್ತಾರೆ. ಸ್ಟೂಡೆಂಟ್ಸ್ ಜೊತೆ ಭಾಳ ಮಿಸ್ಬಿಹೇವ್, ಒಂದೊಂಥರ ಮಾತಾಡ್ತಾರೆ ಸರ್ ಸೋಷಲ್ ಸರ್. ಸರಿ ಹಿಂಗೆ ಟಚ್ ಮಾಡಿ ಮಾತಾಡೋದ್ರಿ, ಮತ್ತೊಂಥರ ಹತ್ರ ಬಂದು ಮಾತಾಡೋದ್ರಿ, ಒಂಥರ ವರ್ಡ್ಸ್ ಒಂಥರ ಮಾತಾಡ್ತಾರೆ ಸರ್. ಅಂದರೆ ಹುಡುಗಿಯರಿಗೆಲ್ಲ ಮೈ ಕೈ ಮುಟ್ಟಿ ಮಾತಾಡ್ತಾರೆ, ಭಾಳ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಯಾರು ಸೋಷಲ್ ಸರ್ ಅಂದ್ರೆ ಒಂಥರ ಮಾತಾಡ್ತಾರೆ. ನೋಡಿ,